ತಾಲೂಕಿನ ಕೋಡಿಗೇನಹಳ್ಳಿ ಹೋಬಳಿಯ ಮೈದನಹಳ್ಳಿ ವನ್ಯಜೀವಿಯಲ್ಲಿ ಕೃಷ್ಣಮೃಗ ವನ್ಯಜೀವಿ ಹಾಗೂ ಒಂದು ಮೊಲವನ್ನು ಬೇಟೆಯಾಡಿ ವಾಹನದಲ್ಲಿ ಸಾಗಿಸುತ್ತಿದ್ದ ಆರೋಪಿಗಳು ಪರಾರಿಯಾಗಿದ್ದು, ಮೃತ ಪ್ರಾಣಿಗಳು ಹಾಗೂ ವಾಹನ ವಶಪಡಿಸಿಕೊಂಡ ಮಧುಗಿರಿ ಅರಣ್ಯ ಇಲಾಖೆಯ ಸಿಬ್ಬಂದಿಗಳು. ವನ್ಯಜೀವಿ 1972ರ ಶೆಡ್ಯೂಲ್ 1ರಂತೆ ಪ್ರಕರಣ ದಾಖಲಿಸಿದ್ದೇವೆಂದು ಡಿಎಫ್ಒ ಶಶಿಧರ್ ತಿಳಿಸಿದರು. ಮೈದನಹಳ್ಳಿಯಲ್ಲಿ ದೇಶದ ಅಪರೂಪದ ವನ್ಯಜೀವಿ ಸಂತತಿಯಾದ ಕೃಷ್ಣಮೃಗ ಸಂತತಿಯು ಯಥೇಚ್ಛವಾಗಿದ್ದು, ವೀಕ್ಷಿಸಲು ಪ್ರವಾಸಿಗರಿಗೆ ಯಾವುದೇ ನಿರ್ಬಂಧವಿಲ್ಲ. ಅದನ್ನು ಬಂಡವಾಳ ಮಾಡಿಕೊಂಡ ಆರೋಪಿಗಳು ಸೋಮವಾರ ಮಧ್ಯರಾತ್ರಿಯಲ್ಲಿ ಬೇಟೆಯಾಡಿ ವಾಹನವನ್ನು ವೇಗವಾಗಿ ಚಲಾಯಿಸಿಕೊಂಡು ಹೋಗುವಾಗ ಅನುಮಾನಗೊಂಡು ಅರಣ್ಯ ಇಲಾಖೆಯ ಸಿಬ್ಬಂದಿಗಳು ಹಿಂಬಾಲಿಸಿದಾಗ ಶ್ರಾವಣನಹಳ್ಳಿ ಬದಿಗೆ ಬಡಿದು ವಾಹನದಲ್ಲಿದ್ದವರು ಕತ್ತಲಲ್ಲಿ ಪರಾರಿಯಾದರು ಎಂದು ಮಾಹಿತಿ ನೀಡಿದ್ರು. ಮುಂಜಾನೆಯೇ ಪಟ್ಟಣದ ಅರಣ್ಯ ಇಲಾಖೆ ಕಚೇರಿಗೆ ವಾಹನವನ್ನು ತಂದಿದ್ದು, ಮಹಜರ್ಗಾಗಿ ಸಂಜೆವರೆಗೂ ಕಾಯಬೇಕಾಯಿತು. ಕೃಷ್ಣಮೃಗ ಮೃತ ಪ್ರಾಣಿಗಳನ್ನು ಸಾಗಣೆ ಮಾಡುವ ವಾಹನವು ಕ್ಯಾಲಿಸ್ ಕೆಎ 45A 00050 ನಂಬರ್ ಆಗಿದ್ದು, ಇದರಲ್ಲಿ ರಾತ್ರಿ ವೇಳೆ ಬೇಟೆಯಾಡಲು ಬಳಸಿದ ಏರ್ಗನ್ ಬುಲೆಟ್ಗಳು, ಟಾರ್ಚ್ಗಳು, ಇತರ ಸಹಾಯಕ ಸಲಕರಣೆಗಳನ್ನು ವಶಕ್ಕೆ ಪಡೆಯಲಾಗಿದೆ ಎಂದರು. ರಾತ್ರಿ ವೇಳೆ ಅರಣ್ಯದ ಸಂಚಾರವನ್ನು ನಿರ್ಬಂಧಿಸಬೇಕು ಹಾಗೂ ಕೃಷ್ಣಮೃಗದ ಮಹತ್ವ ಹಾಗೂ ಬೇಟೆಯಾಡಿದರೆ ನೀಡುವ ಶಿಕ್ಷೆಯ ಪ್ರಮಾಣವನ್ನು ನಾಮಫಲಕಗಳ ಮೂಲಕ ಜನರಿಗೆ ಜಾಗೃತಿ ಮೂಡಿಸಬೇಕು. ರಾತ್ರಿ ಸಮಯದಲ್ಲಿ ಅರಣ್ಯದೊಳಗೆ ಮದ್ಯಪಾನ ಮಾಡುವ ಘಟನೆಗಳು ನಡೆಯುತ್ತಿದ್ದು, ಇದಕ್ಕೆ ಕಡಿವಾಣ ಹಾಕಬೇಕೆಂಬ ಕೂಗಿದ್ದು, ಇದಕ್ಕೆ ಸೂಕ್ತವಾದ ಕ್ರಮ ತೆಗೆದುಕೊಳ್ಳಬೇಕು ಎಂದು ಸಾರ್ವಜನಿಕರು ಒತ್ತಾಯಿಸಿದರು. ಈ ಸಂದರ್ಭದಲ್ಲಿ ಹಿರಿಯ ಅಧಿಕಾರಿಗಳಾದ ಮಲ್ಲಿಕಾರ್ಜುನ, ಸುರೇಶ್ ಹಾಗೂ ಇತರರು ಇದ್ದರು. ಬೆಳಿಗ್ಗೆ ಕೃಷ್ಣಮೃಗ ಮತ್ತೆ ಒಂದು ಮೊಲ ಹಿಡಿದಿರೋ ಸಂಬಂಧಪಟ್ಟಂಗೆ ಮಧ್ಯರಾತ್ರಿನಲ್ಲಿ ಒಂದು ಕಾರ್ಯಾಚರಣೆ ನಡೆಸಿದ್ರು. ಇಬ್ಬರನ್ನ ಹಿಡಿದಿದ್ದೀವಿ ಅಂತ ಒಬ್ಬರು ಹೇಳ್ತಾರೆ, ಇಲ್ಲ ಎಸ್ಕೇಪ್ ಆದರು ಅಂತ ನಿಮ್ಗೆ ಹೇಳಿದ್ದಾರೆ. ಇಬ್ಬರಿಗೆ ಸಂಬಂಧಪಟ್ಟಂಗೆ ಎಲ್ಲ ನಾವು ಮೆಟೀರಿಯಲ್ಸ್ಗಳನ್ನು ವಶಕ್ಕೆ ತೊಗೊಂಡಿದ್ದೀರಿ. ಉಳಿದ ಏನು ಇನ್ವೆಸ್ಟಿಗೇಷನ್ ಸಂಬಂಧಪಟ್ಟಂಗೆ ಏನು ಒಂಚೂರು ಮಾಹಿತಿ ಕೊಡಿಸಿ. ಅದೇ ನಿನ್ನೆ ನಮ್ಮ ಮಧುಗಿರಿ ವಲಯದ ಜಯಮಂಗಲಿ ಕೃಷ್ಣ ಮೃಗಧಾಮ ಇದೆಯಲ್ಲ, ಅಲ್ಲಿ ನಮ್ಮ ಮೈದನಹಳ್ಳಿ ಗಸ್ತು ಅನ್ನೋ ಪ್ರದೇಶದಲ್ಲಿ ರಾತ್ರಿ ನಮ್ಮ ಸಿಬ್ಬಂದಿ ವರ್ಗದವರು ಗಸ್ತು ಮಾಡಬೇಕಾದ್ರೆ ಒಂದು ಟಾಟಾ ಕ್ವಾಲಿಸ್ ವೆಹಿಕಲ್ಲು ಫಾಸ್ಟಾಗಿ ಮೂವ್ ಆಗಿದೆ ಅಲ್ಲಿ. ಸೊ ಅದನ್ನು ಪರೀಕ್ಷೆ ಮಾಡೋಣ ಅಂದ್ಬಿಟ್ಟು ನಮ್ಮವರು ಅದನ್ನು ತಡೀಲಿಕ್ಕೆ ಹೋದಾಗ ಅವ್ರು ವೆಹಿಕಲ್ ನಿಲ್ಲಿಸಿಲ್ಲ. ಅವರು ವೆಹಿಕಲ್ಲು ಮುಂದೆ ಫಾಸ್ಟಾಗಿ ಹೋದಾಗ ಇವ್ರಿಗೆ ಅನುಮಾನ ಬಂದಿದೆ. ಹಿಂದ್ಗಡೆನೇ ನಮ್ಮ ಸ್ಟಾಫ್ ಅದನ್ನು ಹಿಂಬಾಲಿಸ್ಕೊಂಡು ಹೋಗಿದ್ದಾರೆ. ತರಾತುರಿಯಲ್ಲಿ ಆ ವೆಹಿಕಲ್ಲು ಒಂದು ಶ್ರಾವಣಹಳ್ಳಿ ಅನ್ನೋ ಒಂದು ಕ್ರಾಸಲ್ಲಿ ಒಂದು PW ಬೋರ್ಡ್ಗೆ ಡಿಕ್ಕಿ ಹೊಡೆದ್ಬಿಟ್ಟು ಅಲ್ಲಿರ್ತಕ್ಕಂಥ 3 ಜನನೂ ಕೂಡ ಪರಾರಿಯಾಗಿದ್ದಾರೆ. 3 ಜನ ಅಂತ ನಮ್ಮ ಸಿಬ್ಬಂದಿಯವ್ರಿಗೆ ಹೇಳಿದ್ದಾರೆ. ಯಾವುದೇ ರೀತಿಯಿಂದ ಯಾರು ಕೂಡ ನಮಗೆ ಸಿಕ್ಕಿಲ್ಲ. ಕೊನೆಗೆ ಅದನ್ನು ಪರಿಶೀಲನೆ ಮಾಡಿದಾಗ K45M0050 ಅಂದ್ಬಿಟ್ಟು ಟಾಟಾ ಕ್ವಾಲಿಸ್ ವೆಹಿಕಲ್ ಆಗಿರ್ತದೆ. ಅದನ್ನು ಮತ್ತೆ ಕೂಲಂಕಷವಾಗಿ ಪರಿಶೀಲನೆ ಮಾಡಿದಾಗ ನಮ್ಮ ಸಿಬ್ಬಂದಿಯವರಿಗೆ ಒಳಗಡೆಯಲ್ಲಿ ಕೃಷ್ಣಮೃಗ ಮತ್ತು 2 ಮೊಲಗಳು ಕೂಡ ಸಿಕ್ಕಿದೆ. ಅದನ್ನು ಸೊ ಅದ್ರ ಜೊತೆ ಒಂದು ಮೊಲ ಸಿಕ್ಕಿದೆ, ಒಂದು ಕೃಷ್ಣಮೃಗ, ಒಂದು ಮೊಲ ಸಿಕ್ಕಿದೆ. ಸೊ ಈ ಸಂಬಂಧಪಟ್ಟಂತೆ ಕೂಡಲೇ ತಕ್ಷಣವೇ ನಮ್ಮ ಸಿಬ್ಬಂದಿಯವರಿಗೆ ಅವರು ಅಧಿಕಾರಿಗಳಿಗೆ ಮತ್ತು ಇವರಿಗೆಲ್ಲ ಮಾಹಿತಿ ಮಾಡಿ ಆ ವಾಹನದಲ್ಲಿರ್ತಕ್ಕಂಥ ಮೃತದೇಹಗಳನ್ನು, ಜೊತೆಗೆ ವಾಹನದಲ್ಲಿ ಟಾರ್ಚ್ ಲೈಟ್ಗಳು ಪ್ಲಸ್ಸು ರೈಫಲ್, ಸ್ಪೋರ್ಟಿಂಗ್ ರೈಫಲ್ ಗನ್ಗಳು, ಏರ್ ಗನ್ಗಳು, ಆಮೇಲೆ ಮಲ್ಟಿಪರ್ಪಸ್ ರೀಚಾರ್ಜಬಲ್ ಟಾರ್ಚ್ಗಳು ಸಿಕ್ಕಿದೆ. ಅದರಲ್ಲಿ ಪೋರ್ಟಬಲ್ ಹೈ ಪ್ರೆಷರ್ ಕಂಪ್ರೆಷನು ಸಿಕ್ಕಿದೆ. ಅದರಲ್ಲಿ ಆಮೇಲೆ ಪವರ್ ಸಪ್ಲೈ ಇನ್ವರ್ಟರ್ ಅಂತ ಒಂದು ಸಿಕ್ಕಿದೆ. ಅದರಲ್ಲಿ ಇದನ್ನು ನಾವು ನಮ್ಮ ಇದಕ್ಕೆ ವಶಕ್ಕೆ ಪಡ್ಕೊಂಡಿದ್ದೀವಿ. ಇದ್ರ ಬಗ್ಗೆ ತನಿಖೆ ನಡೀತಾ ಇದೆ. ಈಗಾಗಲೇ ಅದ್ರ ಬಗ್ಗೆ ಪ್ರಕರಣ ದಾಖಲಾಗಿದೆ. ಹೆಚ್ಚಿನ ಮಾಹಿತಿಗೆ ಮತ್ತು ಇದನ್ನು ನಾವು ಪೊಲೀಸ್ ಅವರ ಸಹಕಾರದೊಂದಿಗೆ ಏನು ಎತ್ತ ಅನ್ನೋದು, ಆ ಗನ್ನು ಯಾರ್ದು ಮತ್ತು ವೆಹಿಕಲ್ ಯಾರ್ದು ನಾವು ತನಿಖೆ ನಡೆಸ್ತಾ ಇದ್ದಾರೆ. ಸಹಾಯಕ ಸಂರಕ್ಷಣಾಧಿಕಾರಿಗಳ ಒಂದು ನೇತೃತ್ವದಲ್ಲಿ ಒಂದು ತಂಡ ರಚನೆ ಮಾಡಿದ್ದೇವೆ. ಆ ತಂಡ ರಚನೆ ಮಾಡಿ ಸದ್ಯದಲ್ಲಿ ಆದಷ್ಟು ಬೇಗನೆ ಈ ಪ್ರಕರಣಕ್ಕೆ ಸಂಬಂಧಪಟ್ಟ ಎಲ್ಲ ಆರೋಪಿಗಳು ಕೂಡ ನಾವು ವಶಕ್ಕೆ ಪಡಿತೀವಿ. ತನಿಖೆನ ನಾವು ನಡೆಸ್ತಾ ಇದ್ದೇವೆ. ಸರ್, ಇದರಲ್ಲಿ 2 ಜೊತೆ ಆರೋಪಿಗಳು ಸ್ಲಿಪ್ಪರ್ ಚಪ್ಪಲಿ ಸಿಕ್ಕಿದೆ, 2 ಜೊತೆ ಚಪ್ಪಲಿ ಸಿಕ್ಕಿದೆ ಅಂತ ನಮಗೆ ಇಲ್ಲಿ ಫೋಟೋ ಸಮೇತ ಲಭ್ಯ ಆಗಿದೆ. ಈಗ ಬೆಳಗ್ಗೆ ನೀವು 3 ಜನ ಆರೋಪಿಗಳು ಅಂತ ಹೇಳ್ತಿದ್ದೀರಿ, ಹೀಗೆ ಸರ್? ಅದು ಅಂದರೆ ನೀವು ಸಿಕ್ಕಿದೆ ಅಂತ ಹೇಳ್ತಾ ಇದ್ರೆ ಚಪ್ಪಲಿಗಳ ಇದರಲ್ಲಿ ಇರ್ತಕ್ಕಂಥ ವೆಹಿಕಲ್ ಸಿಕ್ಕಿರ್ತಕ್ಕಂಥದ್ದು 2 ಚಪ್ಪಲಿಗಳು ಜೊತೆ ಸಿಕ್ಕಿದೆ. 2 ಚಪ್ಪಲಿಗಳು ನಮ್ಮಲ್ಲಿ ಸಿಕ್ಕಿದೆ. ಹಾಂ ಸರ್. ಅದನ್ನು ಕೂಡ ನಾವು ನಮ್ಮ ಏನು ವಶಕ್ಕೆ ಪಡಿಸ್ಕೊಂಡ ವಸ್ತುಗಳಲ್ಲೂ ಕೂಡ ಅದನ್ನು ನಮ್ಮ ಸೀಜ್ ಮಾಡಿದ್ದೀವಿ. ಅದನ್ನು ಕೂಡ. ಓಕೆ ಸರ್. ಸರ್, ಈಗ ಇದು ಯಾವ ಪ್ರಕರಣದಲ್ಲಿ ಇದು ಶೆಡ್ಯೂಲ್ 1 ಅನಿಮಲ್ ಆಗಿರೋದ್ರಿಂದ ನಾವು ಇದನ್ನ ಪ್ರಕರಣ ದಾಖಲೆ WLR ದಾಖಲೆ ಮಾಡಿದ್ವಿ. ಸೊ ಹಾಗಾಗಿ ಇದು ಶೆಡ್ಯೂಲ್ 1 ಒಂದು
ತುಂಬ ಮುಖ್ಯವಾದ ಒಂದು ಪ್ರಕರಣ ಆಗ್ತದೆ ಇದು. ಕೃಷ್ಣಮೃಗ ಅನ್ನೋದು ಆ ಒಂದು ಶೆಡ್ಯೂಲ್ಡ್ 1 ಅನಿಮಲ್ ಬರೋದ್ರಿಂದ ನಾವು ಹೆಚ್ಚಿನ ಒಂದು ತೀವ್ರತರ ಒಂದು ತನಿಖೆನ ನಾವು ಮಾಡ್ತೀವಿ ಅದನ್ನು. ಸೊ ಮುಂದುವರೆದ ಮೋಸ್ಟ್ಲಿ ಇದು ನಮ್ಮಲ್ಲಿ ಏನಾಗಿದೆ ಅಂತಂದರೆ ನಮ್ಮ ಮಧುಗಿರಿಯಲ್ಲಿ ಕೃಷ್ಣ ಮೃಗಗಳ ಸಂಖ್ಯೆ ಇತ್ತೀಚೆಗೆ ಸ್ವಲ್ಪ ಜಾಸ್ತಿ ಆಗುತ್ತೆ. ಮತ್ತೆ ಇದನ್ನ ವೀಕ್ಷಣೆ ಇಂಥವು ತಾವು ಹೇಳಿದ ರೀತಿಯಲ್ಲಿ ನಾವು ಯಾವುದೇ ರೀತಿಯಾದ ಅಧಿಕೃತವಾಗಿರ್ತಕ್ಕಂಥ ಸಫಾರಿ ಯಾವುದು ಕೂಡ ನಾವು ಮಾಡ್ತಾ ಇಲ್ಲ ಅಲ್ಲಿ. ಸೊ ಇಸ್ ಅ ಕನ್ಸರ್ವೇಷನ್ ರಿಸರ್ವ್ ಆಗಿದೆ ಅದು ಕೃಷ್ಣಮೃಗ ವನ್ಯಧಾಮ ಅದು. ಸೊ ಇಲ್ಲೇನಾಗ್ತಾ ಇದೆ ಅಂತಂದ್ರೆ ಇತ್ತೀಚೆಗೆ ನಾವು ಯೋಜನೆಯಲ್ಲೂ ಕೂಡ ಅದು ಗ್ರಾಸ್ ಲ್ಯಾಂಡ್ ಮ್ಯಾನೇಜ್ಮೆಂಟ್ ಆಗಿರ್ಬೋದು ಅಥವಾ ಈ ಥರ ಒಂದು ಸಂರಕ್ಷಣೆಗೋಸ್ಕರ ವಿವಿಧ ಒಂದು ಅಭಿವೃದ್ಧಿ ಕಾರ್ಯಕ್ರಮಗಳನ್ನು ಕೂಡ ಒಂದು ವಿಸ್ತೃತವಾದ ಒಂದು ವರದಿನೂ ಸಿದ್ಧಪಡಿಸಿದ್ವಿ. ಅದರ ರಕ್ಷಣೆಗೋಸ್ಕರ ನಾವು ಸದ್ಯದಲ್ಲೇ ಒಂದು ಡಿಟೇಲ್ಡ್ DPR ಕೂಡ ನಾವು ಸಬ್ಮಿಟ್ ಮಾಡ್ತಾ ಇದ್ವಿ ನಮ್ಮ ಸರ್ಕಾರಕ್ಕೆ. ಅದನ್ನು ಅನುಮೋದನೆ ಆದಂಥ ಎಲ್ಲ ರೀತಿಯಿಂದ ಅದನ್ನು ರಕ್ಷಣೆಯ ಕ್ರಮಗಳು ನಾವು ಕೈಗೊಳ್ಳುತ್ತೇವೆ. ಅದೇ ರೀತಿಯ ಈ ಒಂದು ನಮ್ಮ ಕನ್ಸರ್ವೇಷನ್ ರಿಸರ್ವ್ ಬಿಟ್ಬಿಟ್ಟು ಹೊರಗಡೆ ರೈತಾಪಿ ಹೊಲಗಳಿರ್ತಕ್ಕಂಥ ಒಂದು ಮಾತಾಡ್ತಿರಲ್ಲ, ಸರ್ವಸಾಮಾನ್ಯವಾಗಿ ಅಕ್ಕಪಕ್ಕ ಜಮೀನುಗಳಲ್ಲಿ ಇರ್ತಕ್ಕಂಥದ್ದು ಹೋಗ್ತಾ ಇರ್ತದೆ. ಈಗ ಅಲ್ಲಿರ್ತಕ್ಕಂಥ ರಸ್ತೆ ಮತ್ತು ಜನಗಳು ಓಡಾಡ್ತಕ್ಕಂಥ ಹಳ್ಳಿಗಳೆಲ್ಲ ಇದನ್ನು ನಾವು ಯಾವುದಕ್ಕೆ ತಡಿಲಿಕ್ಕೆ ಆಗೋದಿಲ್ಲ. ಇದಿರ್ತದೆ. ಜನಗಳು ಕೂಡ ಇದ್ರ ಬಗ್ಗೆ ಹೆಚ್ಚಿನ ಈಗ ಸುಮಾರು ಜನ ಪರ್ಮಿಷನ್ ತಗೊಂಡು ಹೋಗೋದು, ಡ್ರಿಂಕ್ಸ್ ಮಾಡೋದು, ಪಾರ್ಟಿಗಳು ಮಾಡೋದು ಎಲ್ಲ ಅಲ್ಲೇ ಅಧಿಕೃತವಾಗಿರ್ತಕ್ಕಂಥ ನಮ್ಮ ಕಡೆಯಿಂದ ಅಲ್ಲಿ ಆ ಸ್ಯಾಂಕ್ಚುರಿ ಒಳಗಡೆ ಯಾವುದೇ ರೀತಿಯಾದಂಥ ನಾವು ಪರವಾನಗಿ ಕೊಟ್ಟಿರೋದಿಲ್ಲ. ಅವ್ರಿಗೆ ಹೋಗಿ ಉಳ್ಕೊಳ್ಳೋಕ್ಕೂ ಕೂಡ ಕೊಡೋದಿಲ್ಲ. ನಾವು ಅಲ್ಲಿರ್ತಕ್ಕಂಥ ಒಂದು ವ್ಯವಸ್ಥೆ ಏನಪ್ಪ ಅಂತಂದ್ರೆ ಆಂಟಿ ಪೋಚಿಂಗ್ ಕ್ಯಾಪ್ ಇದೆ ಒಂದು. ಅಲ್ಲಿರ್ತಕ್ಕಂಥ ಸಿಬ್ಬಂದಿವರೆಗೂ ಹೋದ್ರು ಹುಡುಕೊಳ್ಳೋಕೆ ಅಂತ ಇದೆ ವಿನಃ ಅದು ಯಾರೇ ರೀತಿಯಿಂದ ಅದು ವೈಲ್ಡ್ ಲೈಫ್ ಸ್ಯಾಂಕ್ಚುರಿ ಒಳಗಡೆ ಮತ್ತು ಬೇರೆ ರೀತಿಯಿಂದ ನಾವು ಯಾವುದು ಹುಡುಕೊಳ್ಳೋಕೆ ಅಧಿಕೃತವಾಗಿ ಯಾರಿಗೂ ನಾವು ಪರವಾನಗಿ ಕೊಡೋದಿಲ್ಲ ನಾವು ಅದನ್ನ. ಸೊ ಇಟ್ಸ್ ಸಂರಕ್ಷಣಾ ಪ್ರದೇಶ ಅದು. ಸರ್, ಇನ್ನೊಂದು ರಿಕ್ವೆಸ್ಟ್, ನಮ್ಮ ಮಧುಗಿರಿ ತಾಲೂಕಲ್ಲಿ ಕೃಷ್ಣ ಮೃಗ ವನ್ಯಧಾಮ ಒಂದಿದೆ, ಕರಡಿ